ಚರ್ಚ್ಗೆ ಒಬ್ಬ ಮನುಷ್ಯ ಬರ್ತಾ ಇದ್ದ. There was this particular person who came to our ಆ church. ಮನುಷ್ಯ ಅವನಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. He loves dance so much. ಒಂದ್ ದಿವಸ ಏನ್ ಮಾಡ್ದ ಅಂದ್ರೆ ಒಂದು ಜಾಗಕ್ಕೆ ಹೋದ. He went to a place. ನನಗೆ ಮೈಕಲ್ ಜಾಕ್ಸನ್ ನನ್ನೊಳಗಡೆ ಬಾ, ಮೈಕಲ್ ಜಾಕ್ಸನ್ ನನ್ನೊಳಗಡೆ ಬಾ, ನಿಂತರ ನಾನು ಫೇಮಸ್ ಆಗ್ಬೇಕು, ಮೈಕಲ್ ಜಾಕ್ಸನ್ ನನ್ನೊಳಗಡೆ ಬಾ ಅಂದ. He said, Michael Jackson, come into me, I want to become famous like you. ಯಾವಾಗ ಅವನ ಮೈಕಲ್ ಜಾಕ್ಸನ್ ನ ಸ್ಪಿರಿಟ್ ನ ಕರೆಯಕ್ಕೆ ಪ್ರಾರಂಭ ಮಾಡಿದ್ನೋ, The moment he started calling Michael Jackson ಮೈಕಲ್ spirit, ಜಾಕ್ಸನ್ ಹೋಗಲ್ಲ ಅವನ ಲೈಫ್ ಅಲ್ಲಿ. Michael Jackson didn't come to his ಒಂದು spirit. ದುರಾತ್ಮ ಅವನೊಳಗಡೆ ಹೋಯ್ತು. A evil spirit came into his life. ದುರಾತ್ಮ ಹೋಯ್ತು. A demon spirit came. ಅವನು ಕುಣಿಯಕ್ಕೆ ಪ್ರಾರಂಭ ಮಾಡ್ದ. He started to dance. ಉಲ್ಟಾ ಹೊಡೆಯಕ್ಕೆ ಪ್ರಾರಂಭ He ಮಾಡ್ದ. started to somersault. ಎಲ್ಲ ಬಟ್ಟೆ ಹರ್ಕೊಳ್ಳಕ್ಕೆ ಪ್ರಾರಂಭ He ಮಾಡ್ದ. started to do like a madman. ಆತನು ಮಾಡಿದ್ದನ್ನ ಕೆಲಸನ ಅವನೇ ತಿನ್ನಕ್ಕೆ ಪ್ರಾರಂಭ ಮಾಡ್ದ. Whatever he did, he started eating ಬೆಳಿಗ್ಗೆ something. ರಾತ್ರಿ ಒಂದು ಕೆಟ್ಟದಾದ ಸ್ಥಳದಲ್ಲಿ ಕುತ್ಕೊಳ್ತಾ ಇದ್ದ. Everywhere in the wrong places. He ನಡೆಯೋ was, ಅಂದ್ರೆ when he said get ಉರುಳುತ್ತಾ out, ಇದ್ದ. he was moving, he was ಏನ್ rolling. ಮಾಡ್ಬೇಕೋ ಗೊತ್ತಿಲ್ಲ. He don't know what he was doing. ಅವನು ಸತ್ಯದ ಆತ್ಮನನ್ನು ಬಿಟ್ಟ, He left the Holy Spirit. ಸುಳ್ಳಾದ ಆತ್ಮನನ್ನ ಕರೆದ. He called the wrong ನನ್ನ spirit. ಲೈಫ್ ಅಲ್ಲಿ ಬಾ, ನನ್ನ ಲೈಫ್ ಅಲ್ಲಿ ಬಾ, ನನ್ನನ್ನು ಮೈಕಲ್ ಜಾಕ್ಸನ್ ತರ ಮಾಡು, ನನ್ನ ಲೈಫ್ ಅಲ್ಲಿ ಬಾ ಅಂತ ಕರೆದ. He said, come into my life and make me like Michael Jackson. ಲೋಕದವರು ತನ್ನ ಇಷ್ಟಾನುಸಾರವಾಗಿ ಸೈತಾನನನ್ನು ಆಹ್ವಾನಿಸ್ತಾರೆ. People wantedly call the demonic spirits in their ನಾನು life. ನೀವು ದೇವರ ಮಕ್ಕಳು. But you and I, we are the children of ನಿಮ್ಮ God. ಲೈಫ್ ಅಲ್ಲಿ ಒಂದು ಗೊತ್ತಿರಬೇಕು, ಪವಿತ್ರಾತ್ಮ ನನ್ನ ಲೈಫ್ ಅಲ್ಲಿ ಬಾ ಅಂತ ಯಾಕೆ ನೀವು ಕರೆಯಲ್ಲ? Why can't you call the Holy Spirit to come into your ಹೋಲಿ life? ಸ್ಪಿರಿಟ್ ನನ್ನ ಕುಟುಂಬದಲ್ಲಿ ವಾಸ ಮಾಡು ಅಂತ ಯಾಕೆ ಹೇಳಲ್ಲ? Why can't you say, Holy Spirit, come into my ಹೋಲಿ family? ಸ್ಪಿರಿಟ್ ನನ್ನ ಬಿಸ್ನೆಸ್ ಅಲ್ಲಿ ಬಾ ಅಂತ ಯಾಕೆ ಕರೆಯಲ್ಲ? Why can't you call Holy Spirit, come into my ಹೋಲಿ ಸ್ಪಿರಿಟ್ business? ಬಾ ನನ್ನ ಕುಟುಂಬದಲ್ಲಿ ಇರು ಅಂತ ಯಾಕೆ ಹೇಳಲ್ಲ? Why can't you say, Holy Spirit, come into my... ಎಲ್ಲಿವರೆಗೂ ಹೋಲಿ ಸ್ಪಿರಿಟ್ ನಿಮ್ಮ ಲೈಫ್ ಅಲ್ಲಿ ಇರಲ್ವೋ, As long as the Holy Spirit is not in your ಹೋಲಿ life, ಸ್ಪಿರಿಟ್ ನಿನ್ನ ಸೇವೆಯಲ್ಲಿ ಇರಲ್ವೋ, as long as the Holy Spirit is not ಹೋಲಿ there, ಸ್ಪಿರಿಟ್ ನಿನ್ನ ಬಿಸ್ನೆಸ್ ಅಲ್ಲಿ ಇರಲ್ವೋ, as long as He is not there in your business, ನಿನ್ನ ಲೈಫ್ ಅಲ್ಲಿ ಅದು ರಾಂಗ್ ಆಗಿ ಹೋಗ್ತಾ ಇರ್ತದೆ. your life will take a wrong turn. ಎಲ್ಲಿ ರಾಂಗ್ ಹೋಗ್ತಾ ಇದೆ ಅಂತ ಅನ್ಕೊಳ್ತೀಯೋ, When you get to know it, it's ನೀನು got a ದೇವರ wrong ಮಗನ turn. ಎಚ್ಚರವಾಗು. That means get ready, get ನೀನು ರಾಂಗ್ separate. ಹೋಗ್ತಾ ಇದ್ದಾನೆ. Get warned, you are ನಾನು going the wrong way. ಸತ್ಯದ ಆತ್ಮನ ಕೈಯಲ್ಲಿಲ್ಲ, You're not in the hands of the truth ದುಷ್ಟ spirit, ಆತ್ಮನ ಕೈಯಲ್ಲಿ but you're in the hands of the ಸಿಕ್ಕಾಕೊಂಡಿದ್ದೀನಿ. evil spirit. ನನ್ನಲ್ಲಿ ಈವಿಲ್ ಸ್ಪಿರಿಟ್ ಕಾರ್ಯಗಳು ನಡೀತಾ ಇದ್ರೆ When evil spirit things are going around me, ಅಂತ ತಿಳ್ಕೊ. understand ಯಾಕಂದ್ರೆ immediately. ಸಭೆ ನಿನಗೆ ಅದನ್ನು ಕಲಿಸಿಕೊಡುವಂತದಾಗಿದೆ. And the church teaches you this. ಹಲ್ಲೆಲೂಯಾ. Hallelujah. ಹೇಳಪ್ಪ ಪವಿತ್ರಾತ್ಮನೇ, Say, Holy Spirit, ನಾನು ನಿನ್ನ ತಿಳ್ಕೊಂಡಿದ್ದೇನೆ, I have known ನಾನು you. ನಿನ್ನನ್ನು ಹೊಂದಿಕೊಳ್ಳಲು ಬಯಸ್ತೇನೆ. I want to take you in me. ನನ್ನೊಳಗಡೆ ಬಂದು ವಾಸ ಮಾಡು. Live in me. ನನ್ನ ಬಿಸ್ನೆಸ್ ನಿನ್ನ ಕಂಟ್ರೋಲ್ ತಗೋ. Take control of my ನನ್ನ ಮಗನನ್ನ business. ನಿನ್ನ ಕಂಟ್ರೋಲ್ ತಗೋ. Take control of my son, daughter. ನನ್ನ ಎಲ್ಲಾ ಹಣಕಾಸು ನೀನು ಕಂಟ್ರೋಲ್ ತಗೋ. Take control of my finances. ಪವಿತ್ರಾತ್ಮನ ಈ ರೋಗದಲ್ಲಿ ರೋಗ ನಿನ್ನ ಕಂಟ್ರೋಲ್ ತಗೋ. Holy Spirit, take control of this disease. ಪವಿತ್ರಾತ್ಮ ನಿನ್ನ ಜನರೇಷನ್, Holy Spirit, I'm your generation. ಆದಮನ ಜನರೇಷನ್ ಅಲ್ಲ. I'm not Adam ಈ ಸೇವೆ generation. ಮಾಡಕ್ ಆಗ್ತಿಲ್ಲ ನನಗೆ. I can't do this ministry. ಪವಿತ್ರಾತ್ಮನ ಇದು ನಿನ್ನ ಸೇವೆ. Holy Spirit, this is your ನೀನ್ work. ಕಂಟ್ರೋಲ್ ತಗೋ. Take control. ಇದನ್ನು ಯಾವಾಗ ಪವಿತ್ರಾತ್ಮನ ಕೈಲಿ ಕೊಡ್ತಿರೋ, When you give like this in the hands of the Holy Spirit, ನ್ಯೂಸ್ ಏನಂದ್ರೆ the good news is ನಿಮ್ಮ ವಿಷನ್, ನಿಮ್ಮ ಕನಸು ಅದು ನೆರವೇರುವಂತದಾಗಿದೆ. your dream, your vision will be fulfilled. ಆತ್ಮನೇ ಓ ಆತ್ಮನೇ, ಆತ್ಮನೇ ಓ ಆತ್ಮನೇ, ಆತ್ಮನೇ